ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಕಂತು ಮಿಸ್ ಆಗಿರೋ ವಿಚಾರ ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ಅಭಿಯಾನ ಎಲ್ಲ ನಡೆಸಿತ್ತು. ಗ್ಯಾರಂಟಿ ಹಣ ವಿಳಂಬದ ಬಗ್ಗೆ ಗೊಂದಲ. ಪಬ್ಲಿಕ್ ಟಿವಿ ಕ್ಯಾಂಪೇನ್ ಬಳಿಕ ಭಾರೀ ಚರ್ಚೆ ಆಗ್ತಾ ಇದೆ ಈ ವಿಚಾರ. ವಿಧಾನಸಭೆಯಲ್ಲಿ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಮಂತ್ರಿಗಳು ಸಂಬಂಧಪಟ್ಟವರು ಹೇಳಿಕೆ ಕೊಡಬೇಕು ಅಂತ ವಿಪಕ್ಷಗಳ ಒತ್ತಾಯ. ಇವತ್ತೇ ಸಚಿವರಿಂದ ಉತ್ತರ ಕೊಡಿಸಿ, ಏನಾಗಿದೆ ಅಂತ ಹೇಳಿಸಿ. ಸಚಿವರು ಉತ್ತರ ಕೊಡದೇ ಇದ್ದರೆ ನಾವು ಧರಣಿ ಮಾಡ್ತೀವಿ. ವಿರೋಧ ಪಕ್ಷದವರು ಸರ್ಕಾರಕ್ಕೆ ವಿಪಕ್ಷಗಳು ಒತ್ತಾಯ. ಅದೇನಾಗಿದೆ ಹೇಳಿ ಹೋಗಲಿ, ಅದೇನಾಗಿದೆ ಅಂತಾದರೂ ಹೇಳಿ. 2 ತಿಂಗಳು ಕಂತು ಯಾಕೆ ಮಿಸ್ ಆಯಿತು, ನೀವು ಸದನಕ್ಕೆ ಯಾಕೆ ತಪ್ಪು ಮಾಹಿತಿ ಕೊಟ್ರಿ, ಆಗಸ್ಟ್ ತನಕ ಕ್ಲಿಯರ್ ಆಗಿದೆ ಅಂತ ಹೆಂಗೆ ಹೇಳಿದ್ರಿ, ಉತ್ತರ ಕೊಡಲಿ ಅಂತ. 2 ದಿನ ಮುಂಚೆನೆ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅದರಲ್ಲಿ 5,000 ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಸೋಮವಾರ ಅಂತ ಹೇಳಿದ್ರಿ. ಸೋಮವಾರ ಶಾಮನೂರು ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಇಲ್ಲ ಅವರು ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರಾ ನಾನು ಉತ್ತರ ಕೊಡಿಸ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಂಡು ಸರ್ ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋ ಶಾಸಕರು ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅಧ್ಯಕ್ಷರೇ ಹೌಸ್ನಲ್ಲೇ ಉತ್ತರ ಕೊಡ್ತೀನಿ ಸದನಕ್ಕೆ ಮಿಸ್ಗೈಡ್ ಮಾಡಿದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ಮಧ್ಯಾಹ್ನ ಮೇಲೆ ಕೊಡ್ತೀರಾ ನೋಡಿ, ಸಚಿವ ಬರ್ಬೇಕಲ್ಲ ಸದನ ಇವತ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ. ನಾನು ನೋಡ್ತೇನೆ, ಮಧ್ಯಾಹ್ನ ಕೊಡಿಸ್ಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಬಂದು ಉತ್ತರ ಕೊಡಬೇಕು. ಈಗಾಗಲೇ ಸ್ಪೀಕರ್ ಕೂಡ ಮಾತನಾಡಿದರು, ಅವ್ರನ್ನ ಕರೆಸೇ ಉತ್ತರ ಕೊಡ್ತೀನಿ ಅಂತ. ಎಲ್ಲೋ ಕರೆಸಿ ಉತ್ತರ ಕೊಡಿಸೋದಲ್ಲ, ಸದನದಲ್ಲೇ ಕೊಡಿಸಿ. ಯಾಕೆ ಅಂದರೆ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿರೋದು ಅವರು. ಹಾಗಾಗಿ ಯಾಕೆಂದರೆ ಸದನದಲ್ಲಿ ಆಡುವ ಒಂದೊಂದು ಮಾತು ಆನ್ ರೆಕಾರ್ಡ್ ಹೋಗುತ್ತೆ. ಹಾಗಾಗಿ ಅವರು ಆಗ್ರಹ ಮಾಡಿದ್ದಾರೆ. ಇವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು. ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ. 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ, ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ, ಯಾಕೆ ಕೊಟ್ಟಿಲ್ಲ, ಮತ್ತು ಕೊಡದೇ ಇದ್ದರೂ ಕೊಟ್ಟಿದ್ದೀವಿ ಅಂತ ಯಾಕೆ ತಪ್ಪು ಮಾಹಿತಿ ಕೊಟ್ಟರು. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಧಾನಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ಇದರ ಒಂದು ಸಮಗ್ರ ತನಿಖೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತೇವೆ. ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಮೊನ್ನೆನೇ ಅದು ಹೋರಾಟ ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮವಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಸ್ತಾವ ಮಾಡಿದಿರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾಗಿದ್ದ ದುಡ್ಡನ್ನು ಪಾಪರ್ಔಟು ಫೈನಾನ್ಸಲ್ಲಿ ದುಡ್ಡಿಲ್ಲ, ಕೊಟ್ಟಿಲ್ಲ. ಅದನ್ನು ಬಯಲಿಗೆ ಎಳಿತಾ ಇದ್ದೀರಿ. ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ಟರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಉತ್ತರ ಕೊಡಿಸ್ತೀನಿ ಅಂತ ಸ್ಪೀಕರ್ ಹೇಳಿರೋದ್ರಿಂದ ತೀವ್ರ ಕುತೂಹಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ ಏನಾಗಿರುತ್ತೆ ಅಂತ ನೋಡೋಣ.